ಸೊ ಆ ಥರ ಕಂಡೀಷನ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್ ಬಟ್ ನಾಟ್ ಡ್ಯಾಮೇಜ್ ಯುವರ್ ಸೆಲ್ಫ್ ಫಾರ್ ದಟ್ ಫಿಟ್ನೆಸ್. ಸೊ ಜಿಮ್ಮಲ್ಲಿ ಏನು ಮಾಡ್ತೀರಾ, ಒಂದು ಸೈಂಟಿಫಿಕ್ ಮೆಥಡ್ ಆಗಿ ಇರುವಂಥ ಎಕ್ಸಸೈಸು ಪ್ಯಾಟರ್ನ್ಸು ಕಲ್ಚರ್ನ ಫಾಲೋ ಮಾಡಿ, ದಿಸ್ ನೋ ಹಾರ್ಮ್. ಅಲ್ಲಿ ಹೋಗಿ ನಾನು ಬೇರೇನೋ ಮಾಡಬೇಕು, ನನ್ನ ಬಾಡಿ ಆಗದೆ ಇರೋದನ್ನು ನಾನು ಮಾಡ್ತೀನಿ, ಮೇಕಿಂಗ್ ದ ಬಾಡಿ ಟು ಡೂ ಸಮ್ ಇಂಪಾಸಿಬಲ್ ಥಿಂಗ್ಸ್, ಯು ವುಡ್ ಸಫರ್ ಬ್ಯಾಡ್ಲಿ. ಸೊ ಇರ್ರಿವರ್ಸಿಬಲ್ ಕಂಡೀಷನ್ಸು ಕೂಡ ಆಗುತ್ತೆ. ದಯವಿಟ್ಟು ಈ ಥರ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಗ್ರ್ಯಾಜುವಲ್ ಆಗಿ ನಿಮ್ಮ ಜಿಮ್ ಪ್ರೋಸೆಸ್ಸಲ್ಲಿ ಮಾಡಿ, ಯು ವಿಲ್ ಹ್ಯಾವ್ ಅ ಗುಡ್ ಟರ್ನಿಂಗ್. ಸೊ ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಅಂತ ಹೇಳ್ಬೋದು. ಓಕೆ, ಸಂಧಿವಾತ ಸಮಸ್ಯೆ ಉಂಟಾಗೋದಕ್ಕೆ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಕಾಸ್ ಅಂತ ಹೇಳ್ತಾ ಇದ್ರಿ. ಸೊ ಆ ಕುರಿತು ಹೇಳೋದಾದರೆ ಈಗ ನಾವು ಯಾಕೆ ಸಂಧಿವಾತನ ಜೆನೆಟಿಕಲ್ ಫ್ಯಾಕ್ಟರ್ ಅಥವಾ ಹೆರಿಡಿಟ್ರಿ ಅಂತ ಯಾಕೆ ಹೇಳ್ತೀವಿ, ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವಾಗ ತಂದೆ ತಾಯಿ ಇಬ್ಬರಲ್ಲೂ ಸಮಸ್ಯೆ ಇದೆ. ಎಕ್ಸಾಂಪಲ್ ರೊಮ್ಯಾಟಿಕ್ ಆರ್ಥರೈಟಿಸ್ ಆರ್ ಗೌಟಿ ಆರ್ಥರೈಟಿಸ್ ಇದೆ, ತಂದೆ ತಾಯಿ ಇಬ್ಬರಲ್ಲೂ ಇದೆ ಅಂದರೆ ಮಕ್ಕಳಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. 60% ಇರುತ್ತೆ ಇಲ್ಲಿ. ಸೊ ಬಟ್ ಫ್ಯಾಮ್ಲಿಯಲ್ಲಿ ಎಲ್ಲೂ ಇಲ್ಲ, ಯಾರಿಗೂ ಇಲ್ಲ, ಬಟ್ ಸಫರ್ ಆಗ್ತಾ ಇದ್ದಾರೆ ಅಂದರೆ ದೆರ್ ಆರ್ 2 ಕಂಡೀಷನ್ಸ್. ಒನ್ ಇಸ್ ಆಟೋಇಮ್ಯೂನ್ ಡಿಸಾರ್ಡರ್ ಆರ್ ಸೆಲ್ಫ್ ಇಂಡ್ಯೂಸ್. ಇಲ್ಲೇನೆಂದರೆ ಡಯಟ್ ಪ್ಯಾಟರ್ನ್ಸಲ್ಲಿ ವೇರಿ ಮಾಡ್ಕೊಂಡು ಗೌಟಿ ಆರ್ಥರೈಟಿಸನ್ನು ತೊಗೊಂಡು ಬರೋದು, ದಟ್ ಈಸ್ ಒನ್ ವೇ. ಆ್ಯಂಡ್ ದ ಇಂಬ್ಯಾಲೆನ್ಸ್ ಆಫ್ ಯುವರ್ ಇಮ್ಯುನಿಟಿ ಸ್ಟ್ರಕ್ಚರ್ಸ್ ಇನ್ ಯುವರ್ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆದಾಗ ನಿಮಗೆ ರೊಮ್ಯಾಟಿಕ್ ಆರ್ಥರೈಟಿಸ್ ಬರುವಂಥದ್ದು. ಸೊ ಇಲ್ಲಿ ತಂದೆ ತಾಯಿಯಿಂದನೇ ಬಂದಿದೆ ಅಂತ ಹೇಳೋದಕ್ಕೆ ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ಹಿಸ್ಟ್ರಿ ಆಫ್ ದಿ ಪೇರೆಂಟ್ಸ್. ಇವಾಗ ತಂದೆ ಕಡೆನೇ ಎಲ್ಲರಲ್ಲೂ ಸಫರ್ ಆಗ್ತಾ ಇದ್ದಾರೆ, ದೇರ್ ಇಸ್ ಅ ಪಾಸಿಬಿಲಿಟಿ, ಯಾರೋ ಒಬ್ಬರು ಎಸ್ಕೇಪ್ ಆಗ್ಬೋದು, ಇಲ್ಲ ಅಂತ ಹೇಳಿಲ್ಲ. ತಾಯಿ ಕಡೆಯಲ್ಲಿದ್ದಾರೆ, ಎಸ್ ಇಲ್ಲಿ ಬರುವಂಥ ಸಾಧ್ಯತೆಗಳಿದೆ. ತಂದೆ ತಾಯಿ ಇಬ್ಬರಲ್ಲಿದ್ದಾರೆ, 60% ಚಾನ್ಸಸ್. ಬಟ್ ಆಸ್ಟಿಯೋ ಆರ್ಥರೈಟಿಸ್ನ ಇಸ್ ಇಟ್ ಹೆರಿಡಿಟ್ರಿ ಅಂತ ಕೇಳಿದ್ರೆ, ಇಟ್ ಈಸ್ ದಿ ಲೈಫ್ ಸೈಕಲ್ ಪ್ರೋಸೆಸ್ಸಲ್ಲಿ ನಾವು ಏಜ್ ಆಗ್ತಾ ಹೋದಾಗ ವಿ ಡೆಫಿನೆಟ್ಲಿ ಹ್ಯಾವ್ ಟು ಗೋ ಅಂಡರ್ ದಿಸ್. ಬಟ್ ಎವ್ರಿ ಪರ್ಸನ್ ವಿಲ್ ಸಫರ್ ಡಿಪೆಂಡಿಂಗ್ ಆನ್ ದ ಡಿಗ್ರಿ ಆರ್ ದಿ ಸಿವಿಯಾರಿಟಿ ಆಫ್ ದ ಸಫರಿಂಗ್. ಬಿಕಾಸ್ ಏನಂದರೆ ವಯಸ್ಸಾದಂಗೆ ಗಂಟುಗಳೆಲ್ಲ ವೀಕ್ ಆಗುತ್ತೆ, ಪ್ಲಸ್ ವಿ ಲೂಸ್ ಲಾಟ್ ಆಫ್ ಫ್ಲೆಶ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಹೋಗುತ್ತೆ ಅಲ್ಲಿ. ಡೆಫಿನೆಟ್ಲಿ ವಿ ವುಡ್ ಸಫರ್ ವಿತ್ ಪರ್ಸೆಂಟೇಜ್ ಆಫ್ ಆರ್ಥರೈಟಿಸ್, ಎಸ್ಪೆಷಲಿ ಆಸ್ಟಿಯೋ ಆರ್ಥರೈಟಿಸ್. ಸೊ ಇದನ್ನು ಹೆರಿಡಿಟ್ರಿ ಅಂತ ಹೇಳೋಣ, ಇಟ್ ಇಸ್ ಕಾಮನ್ ಫಾರ್ ಆಲ್ ಅಂತ ಕ್ಲಿಯರಾಗಿ ಹೇಳ್ಬೋದು. ಓಕೆ, ಪುರುಷರಲ್ಲಿ ಮಹಿಳೆಯರಲ್ಲಿ ಹಾಗೆ ವಯಸ್ಸಾದವರಲ್ಲಿ ಈ ಸಂಧಿವಾತ ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ರೆ ಓಕೆ ಅನ್ಬೋದು. ಬಟ್ ಇವಾಗ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾಕೆ, ಯಾವ ಕಾರಣದಿಂದಾಗಿ ಅಂತ ಹೇಳೋದಾದರೆ, ಇವಾಗ ದಿಸ್ ಇಸ್ ಅನ್ ಅಲಾರ್ಮಿಂಗ್ ಪಾರ್ಟಲ್ಲಿ. ಏನಕ್ಕೆ ಅಲಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಮಕ್ಕಳಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಇದೆಯಾ, ಓಕೆ ರೊಮ್ಯಾಟಿಕ್ ಆರ್ಥರೈಟಿಸ್ ಇದೆ, ಓಕೆ ಆಟೋ ಇಮ್ಯೂನ್ ಡಿಸ್ಟರ್ಬೆನ್ಸ್ ಆಯಿತು. ಗೌಟಿ ಆರ್ಥರೈಟಿಸ್ ಎಸ್ ಇಟ್ ಇಸ್ ಹೆರಿಡಿಟ್ರಿ ಆರ್ ಡಯಟ್ರಿ ಪ್ಯಾಟ್ರನಲ್ಲಿ ಆಯಿತು ಅಂತೇಳಿ. ಬಟ್ ಆಸ್ಟಿಯೋ ಆರ್ಥರೈಟಿಸ್ ಇದೆಯಾ, ಯಾಕೆ ಅಂತೇಳಿ ಬಂದಾಗ ಮಾಲ್ ನ್ಯೂಟ್ರಿಷನ್ಸ್ ಅಥವಾ ಊಟ ತಿಂಡಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಹೇಳ್ತೀನಿ. ಆಲ್ ಬಿ ಸರ್ಪ್ರೈಸ್ಡ್. ಸೊ ಬೆಳಗ್ಗೆ ಒಂದು ಮಗು ಎದ್ದೇಳುತ್ತೆ, ಸ್ಕೂಲಿಗೆ 8 ಗಂಟೆಗೆ 8:30 ಒಳಗಡೆ ಸ್ಕೂಲಲ್ಲಿ ಇರಬೇಕು. ಬೆಳಗ್ಗೆ ಎದ್ದೇಳೋದೇ 6:30, 7 ಗಂಟೆ 7:30 ಆಗ್ಬೋದು. ಎದ್ದೇಳ್ತಾರೆ, ಗಬಗಬ ಅಂತ ರೆಡಿ ಆಗ್ತಾರೆ, ತಿಂತಾರೋ ಇಲ್ವೋ ಸ್ಕೂಲ್ಗಂತೂ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಅವರ ಮಾರ್ನಿಂಗ್ ಊಟ ತಿಂಡಿ ಸಿಗದೆ ಹೋದಾಗ, ಪ್ಲಸ್ ಅವರಲ್ಲಿ ಬೇಕಾಗಿರುವಂಥ ಪೋಷಣೆಗಳು ಮಕ್ಕಳಲ್ಲಿ ಸಿಗದೆ ಹೋದಾಗ ಡೆಫಿನೆಟ್ಟಾಗಿ ಮೊದಲು ಕಳ್ಕೊಳೋದವರು ದೇಹದಲ್ಲಿ ಕ್ಯಾಲ್ಶಿಯಂ. ಇದು ನಾಟ್ ಓನ್ಲಿ ಜಾಯಿಂಟ್ ಪೇನ್ಸ್ ಅಲ್ಲ, ಹಲವಾರು ಬೇರೆ ಕಂಡೀಷನ್ಸ್ಗಳನ್ನು ಇದು ಹೊರಡೆ ತರುತ್ತೆ. ಸೊ ದಯವಿಟ್ಟು ಬ್ರೇಕ್ಫಾಸ್ಟ್ ಇಸ್ ಅ ಮಸ್ಟ್ ಫಾರ್ ಆಲ್ ದಿ ಕಿಡ್ಸ್ ಅಂತ ಅರ್ಥ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.